ನಮಸ್ಕಾರ ಸ್ನೇಹಿತರೆ, ಸುವಿಚಾರ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಆಗಾಗ ಶೀತ, ಕೆಮ್ಮು ಮತ್ತು ಜ್ವರ ತುಂಬಾ ತೊಂದರೆ ಕೊಡುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಏನಿರಬಹುದು ಅಂತ ನೋಡಿದರೆ ಅದೇ ರೋಗ ನಿರೋಧಕ ಶಕ್ತಿಯು ಅದ್ಯಾಕೆ ಇಷ್ಟು ಕಡಿಮೆ ಆಗುತ್ತೆ ಅಂತ ನೋಡೋದಾದ್ರೆ ಅದಕ್ಕೆ ಮುಖ್ಯ ಕಾರಣ ಮಕ್ಕಳಿಗೆ ನಾವು ಕೊಡುವ ಆಹಾರ. ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ. ಜಂಕ್ ಫುಡ್ಸ್ ಅಂಗಡಿಗಳಲ್ಲಿ ಸಿಗುವ ವಿವಿಧ ಮೈದಾದಿಂದ ತಯಾರಿಸುವ ಆಹಾರಗಳು ಮಕ್ಕಳ ಡೈಜೆಷನ್ ಮೇಲೆ ಪ್ರಭಾವ ಬೀರುತ್ತದೆ. ಮತ್ತು ಮಣ್ಣಿನ ಫಲವತ್ತತೆ ಕುಸಿದಿರುವುದು. ಇದು ಬಹಳ ಆಘಾತಕಾರಿ ಸಂಗತಿ. ನಾವೆಲ್ಲರೂ ಇದಕ್ಕೆ ಜವಾಬ್ದಾರರು. ಇವತ್ತು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚು ಮಾಡಬಹುದು ಅಂತ ತಿಳಿದುಕೊಳ್ಳೋಣ. ವಿಡಿಯೋ ಮುಂದುವರಿಸುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಬೆರಳಿನಿಂದ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಗುಂಡಿಯನ್ನು ಒತ್ತಿರಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ವಿಷಯಕ್ಕೆ ಬರೋಣ. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತುಪ್ಪವನ್ನು ಕೊಡಬಹುದು. ನಂತರ ರಾತ್ರಿ ಕುಚ್ಚಲಕ್ಕಿ ಅನ್ನ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಇಡಿ. ಮರುದಿನ ಬೆಳಗ್ಗೆ ಅದು ಹುದುಗು ಅಥವಾ ಫರ್ಮೆಂಟ್ ಬಂದಿರುವುದು. ಅದನ್ನು 1 ಕಪ್ನಲ್ಲಿ ಹಾಕಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪವನ್ನು ಹಾಕಿ ತಿನ್ನಲು ಕೊಡಿ. ಫರ್ಮೆಂಟ್ ಆಗಿರೋದರಿಂದ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ಇರುತ್ತದೆ. ಇದು ಹೊಟ್ಟೆಗೆ ಬಹಳ ಒಳ್ಳೆಯದು. ಮೊಳಕೆ ಕಾಳುಗಳು ಮತ್ತು ಹಸಿ ತರಕಾರಿಗಳ ಸಲಾಡ್ ಪ್ರತಿದಿನ ಊಟದ ಭಾಗವಾಗಿ ಕೊಡುವುದರಿಂದ ಮಕ್ಕಳಿಗೆ ಪೋಷಕಾಂಶಗಳು ದೊರೆಯುತ್ತವೆ ಮತ್ತು ಸಾಕಷ್ಟು ನಾರಿನ ಅಂಶ ಅಂದರೆ ಫೈಬರ್ ದೊರೆಯುತ್ತದೆ. ಇದನ್ನ ಎಲ್ಲರೂ ಅವರ ಆಹಾರದಲ್ಲಿ ಒಂದು ಭಾಗವಾಗಿ ಬಳಸಬಹುದು. ಒಣಹಣ್ಣುಗಳಾದ ಖರ್ಜೂರ, ದ್ರಾಕ್ಷಿ, ಬಾದಾಮಿ, ಅಂಜೂರ ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಮಕ್ಕಳಿಗೆ ಕೊಡುವುದರಿಂದ ಕಬ್ಬಿಣಾಂಶ ಪೂರೈಕೆಯೂ ಆಗುತ್ತದೆ. ಮಕ್ಕಳಿಗೆ ದೈಹಿಕ ವ್ಯಾಯಾಮ ಕೂಡ ಅವಶ್ಯಕವಾಗಿದೆ. ಅವರಿಗೆ ಮೊಬೈಲ್ ಬಳಕೆ ಮಿತಿಯಲ್ಲಿರಿಸಿ ಮತ್ತು ಅವರನ್ನು ವಾಕ್ ಕರೆದುಕೊಂಡು ಹೋಗಿ ಅಥವಾ ಪಾರ್ಕಿಗೆ ಹೋಗಿ ಆಟವಾಡಲು ಬಿಡಿ. ಇದರಿಂದ ಅವರಿಗೆ ಶಕ್ತಿ ಖಂಡಿತ ಬರುತ್ತದೆ ಮತ್ತು ವಿಟಮಿನ್ ಡಿ ಕೂಡ ಲಭ್ಯವಾಗುತ್ತದೆ. ಇನ್ನು ಒಂದು ಮುಖ್ಯವಾದ ಅಂಶ ಎಂದರೆ ಬೌದ್ಧಿಕ ಬೆಳವಣಿಗೆ. ಇದಕ್ಕಾಗಿ ಮಕ್ಕಳು ರಸಪ್ರಶ್ನೆ ಟ್ರೈ ಮಾಡಬಹುದು. ನೀವು ಅವರಿಗೆ ರಸಪ್ರಶ್ನೆಯನ್ನು ತಯಾರಿಸಿ ನೀಡಬಹುದು. ಇದಕ್ಕಾಗಿ ನಾನು ಒಂದು ಒಳ್ಳೆಯ ಮೊಬೈಲ್ ಅಪ್ಲಿಕೇಶನ್ ನಿಮಗೆ ರಿಕಮೆಂಡ್ ಮಾಡುತ್ತೇನೆ. ಇದರ ಹೆಸರು ಶೂಲಿನಿ ಎಐ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅಳವಡಿಸಿ ನೀವು ಇಚ್ಛಿಸುವ ಟಾಪಿಕ್ ಮೇಲೆ ಕ್ವಿಜ್ ಅನ್ನು ಕೊಡುತ್ತದೆ. ಅಲ್ಲದೆ ನೀವು ಯಾವುದೇ ಪ್ಯಾರಾಗ್ರಾಫ್ನಿಂದ ಪ್ರಶ್ನೆಗಳನ್ನು ಅಂತ ತಯಾರಿಸಬೇಕೆಂದರೆ ನಿಮ್ಮ ಕ್ಯಾಮೆರಾ ಅಥವಾ ಪ್ಯಾರಾಗ್ರಾಫ್ ಅನ್ನು ಇನ್ಪುಟ್ ನೀಡಬಹುದು. ಇನ್ನು ಹಲವು ಫಂಕ್ಷನ್ಯಾಲಿಟಿ ಇದರಲ್ಲಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ನಿಮಗೆಲ್ಲರಿಗೂ ಈ ಸಂಗತಿಗಳು ಪ್ರಯೋಜನಕಾರಿ ಆಗಬಹುದು ಅಂತ ಭಾವಿಸ್ತೇನೆ. ನಿಮಗೆ ತಿಳಿದಿರುವ ಇಂತಹುದೇ ವಿಚಾರಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನಿಮಗೆ ಈ ವಿಡಿಯೋ ಹೇಗೆನಿಸಿತು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಷ್ಟವಾಗಿದ್ದಲ್ಲಿ ಇದನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದಿರುತ್ತೇವೆ. ಖುಷಿ ಹಾಗೂ ಆರೋಗ್ಯವಾಗಿರಿ ಎಂದು ನಮ್ಮ ಹಾರೈಕೆ. ಧನ್ಯವಾದಗಳು.